ಎಲ್ಲರಿಗೂ ನಮಸ್ತೆ. ಸೌರಮಾನ ಯುಗಾದಿಯಲ್ಲಿ ವಿಷು ಕಣ್ಣಿ ಇಡುವುದಕ್ಕೆ ಮಹತ್ವದ ಸ್ಥಾನ. ಮಂಗಳ ದ್ರವ್ಯಗಳನ್ನು ಮತ್ತು ಸಮೃದ್ಧಿಯ ಸಂಕೇತಗಳನ್ನು ಯುಗಾದಿಯ ಹಿಂದಿನ ದಿನ ದೇವರ ಮುಂದೆ ಇರಿಸುವುದಕ್ಕೆ ಕಣ್ಣಿ ಅಂತ ಹೇಳ್ತೇವೆ. ಯುಗಾದಿಯ ದಿನ ಬೆಳಿಗ್ಗೆ ಮೊದಲು ಕಣ್ಣಿಯನ್ನು ನೋಡಿ ಅದರಲ್ಲಿರುವ ಕನ್ನಡಿಯಲ್ಲಿ ಮುಖವನ್ನು ನೋಡುವುದು ಪದ್ಧತಿ. ಇದರಿಂದ ವರ್ಷವಿಡೀ ಸಮೃದ್ಧಿಯ ನಂಬಿಕೆ. ನಂತರ ಸ್ನಾನ, ಪೂಜೆ, ಹಬ್ಬದ ಊಟ. ಇವತ್ತು ನಾನು ನಮ್ಮ ಮನೆಯ ಹಬ್ಬದ ಕೆಲವು ಅಡಿಗೆಯ ವಿಧಾನವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಹಬ್ಬದ ಊಟ ಅಂತ ಹೇಳಿದ ಮೇಲೆ ಎಲೆ ತುದಿಗೆ ಬಡಿಸಲಿಕ್ಕೆ ಸ್ವಲ್ಪ ಕೋಸಂಬರಿ ಇದ್ದರೆ ಒಳ್ಳೆಯದು. ಅದಕ್ಕೆ ಕೋಸಂಬರಿ ಮಾಡ್ತಾ ಇದ್ದೇನೆ. ನೆನೆಸಿದ ಹೆಸರು ಬೇಳೆ, 2 ಕ್ಯಾರೆಟ್ ತುರಿದು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಶುಂಠಿ ತುರಿದು ಹಾಕ್ಕೊಳ್ತೇನೆ. ಹಾಗೆ ಪರಿಮಳಕ್ಕೆ ಇಂಗು ಹಾಕ್ಕೊಳ್ಳೋಣ. ಇನ್ನು ಸ್ವಲ್ಪ ಲಿಂಬೆ ರಸ, ಹಾಗೆ ತುರಿದ ಕಾಯಿ ತುರಿ ಹಾಕ್ಕೊಳ್ತೇನೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇದಕ್ಕೆ ನಾನು ಹಸಿಮೆಣಸು ಹಾಕ್ಕೊಳ್ತಾ ಇಲ್ಲ. ಸ್ವಲ್ಪ ಡಿಫ್ರೆಂಟ್ ಟೇಸ್ಟಿಗೆ ನಾನಿಲ್ಲಿ ಅರ್ಧ ಸ್ಪೂನ್ನಷ್ಟು ಕೆಂಪು ಮೆಣಸಿನ ಹುಡಿ ಹಾಕ್ಕೊಳ್ತೇನೆ. ಹಾಗೆ ತುಪ್ಪದಲ್ಲಿ ರೆಡಿ ಮಾಡಿದ ಒಗ್ಗರಣೆ ಕೂಡ ಹಾಕ್ಕೊಳ್ತೇನೆ. ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಹಾಗೆ ಮುಚ್ಚಿಡೋಣ. ಇದು ಬಡಿಸ್ಲಿಕ್ಕಾಗುವ ಕಲಸಿಕೊಂಡ್ರೆ ಸಾಕು. ಎರಡನೇ ಅಡಿಗೆ ನಾನು ಸಾಸಿವೆ ಚಿತ್ರಾನ್ನ ಮಾಡ್ತಾ ಇದ್ದೇನೆ. ಅದಕ್ಕೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನ ತುರಿ, 3 ಬ್ಯಾಡಗಿ ಮೆಣಸು, ಸ್ವಲ್ಪ ಹುಣಸೆ ಹುಳಿ, ಅರ್ಧ ಸ್ಪೂನ್ನಷ್ಟು ಅರಶಿನ, ಹಾಗೆ ಅರ್ಧ ಸ್ಪೂನ್ನಷ್ಟು ಸಾಸಿವೆ ಹಾಕ್ಕೊಳ್ತಾನೆ. ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕದೆ ಇದನ್ನು ರುಬ್ಬಿ ತರ್ತಾನೆ. ನೋಡಿ, ಈ ರೀತಿಯಾಗಿ ತರಿತರಿಯಾಗಿ ರುಬ್ಬಬೇಕು. ಇಷ್ಟಾದರೆ ಸಾಕು. ಇನ್ನು ಗ್ಯಾಸಲ್ಲಿ ಒಂದು ಬಾಣಲೆ ಇಟ್ಟುಕೊಂಡಿದ್ದಾನೆ. ಅದಕ್ಕೆ 4 ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದಾನೆ. ಹಾಗೆ ಸ್ವಲ್ಪ ಸಾಸಿವೆ, ಉದ್ದಿನ ಬೇಳೆ ಕೂಡ ಹಾಕ್ಕೊಳ್ಳೋಣ. ಇನ್ನು ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು 1 ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ತಾನೆ. ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ. ಸಾಸಿವೆ ಎಲ್ಲ ಸಿಡಿಬೇಕು. ನೀರುಳ್ಳಿ, ಬೆಳ್ಳುಳ್ಳಿ ಉಪಯೋಗಿಸದೆ ಮಾಡುವ ಈ ಚಿತ್ರಾನ್ನ ಹುಳಿ, ಖಾರ, ಸಿಹಿ ಮಿಶ್ರಿತವಾಗಿ ಒಳ್ಳೆ ರುಚಿ ಇರ್ತದೆ. ಹಬ್ಬಕ್ಕೆ ಒಂದು ಒಳ್ಳೆ ಅಡುಗೆ ಅಂತ ಹೇಳ್ಬೋದು. ಸಾಸಿವೆ ಸಿಡಿದ ಮೇಲೆ ಇದಕ್ಕೆ 1 ಹಿಡಿಯಷ್ಟು ನೆಲಕಡಲೆ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು. ಕೊನೆಯಲ್ಲಿ ರುಬ್ಬಿ ಇಟ್ಟಿದ್ದ ಮಿಶ್ರಣ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳೋಣ. 2-3 ನಿಮಿಷ ಫ್ರೈ ಮಾಡಿಕೊಳ್ಬೇಕು. ಅಗತ್ಯ ಇದ್ದರೆ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಬೋದು. 3 ನಿಮಿಷದಷ್ಟು ಫ್ರೈ ಆದಮೇಲೆ ಇದಕ್ಕೆ ಮೊದಲೇ ರೆಡಿ ಮಾಡಿ ಇಟ್ಟಿದ್ದ ಅನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಚಿತ್ರಾನ್ನ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡುವ ಕಾರಣ ಎಲ್ಲ ಸಾಮಗ್ರಿಗಳನ್ನು ಕಮ್ಮಿಯೇ ಉಪಯೋಗಿಸಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಮಿಶ್ರಣ ಎಲ್ಲ ಚೆನ್ನಾಗಿ ಅನ್ನಕ್ಕೆ ಮಿಕ್ಸ್ ಆಗಲಿ. ಈಗ ಚಿತ್ರಾನ್ನ ರೆಡಿ ಆಯಿತು. 3ನೇ ಅಡಿಗೆ ಹಬ್ಬಕ್ಕೆ ಸಿಹಿಯಾಗಿ ನಾನಿವತ್ತು ಮಾವಿನ ಹಣ್ಣು ರಸಾಯನ ಮಾಡ್ತಾ ಇದ್ದೇನೆ. ಅದಕ್ಕೆ 5 ಮಾವಿನ ಹಣ್ಣಿದು ಪಲ್ಪ್ ತೆಗೆದಿಟ್ಟಿದ್ದೇನೆ. ಇದನ್ನು ಕೈಯಲ್ಲಿ ಬೇಕಾದ್ರೆ ಹಿಸ್ಕಿ ತೆಗಿಬೋದು, ಇಲ್ಲರೆ ಮಿಕ್ಸಿಯಲ್ಲಿ ಹಾಕಿ ಈ ರೀತಿಯಾಗಿ ನೈಸಾಗಿ ಗ್ರೈಂಡ್ ಮಾಡಿ ಇಟ್ಟುಕೊಳ್ಬೋದು. ಗೊರಟು ಸಮೇತ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ತುರಿದ ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಬೆಲ್ಲ ಎಲ್ಲ ಕರಗಲಿ. ಇದಕ್ಕೆ ಹಾಕಲಿಕ್ಕೆ ಒಂದು ದೊಡ್ಡ ತೆಂಗಿನಕಾಯಿದು ಹಾಲು ನಾನು ಮೊದಲೇ ತೆಗೆದಿಟ್ಟುಕೊಂಡಿದ್ದೇನೆ. ಇದರಲ್ಲಿ ಮೊದಲಿನ ಸರ್ತಿ ಮತ್ತು 2ನೇ ಸರ್ತಿ ತೆಗೆದ ಹಾಲು ಒಟ್ಟಿಗೆ ಇಟ್ಟುಕೊಂಡಿದ್ದೇನೆ. ಆದಷ್ಟು ಹಸಿ ತೆಂಗಿನಕಾಯಿಯೇ ಉಪಯೋಗಿಸಿ. ನಾನಿಲ್ಲಿ ತೆಂಗಿನ ಹಾಲು ತೆಗೆಯೋ ವಿಡಿಯೋ ತೋರಿಸ್ತಾ ಇಲ್ಲ. ಬೇರೆ ವಿಡಿಯೋದಲ್ಲಿ ತೆಂಗಿನ ಹಾಲು ಮಾಡೋ ವಿಧಾನ ತೋರಿಸುವ ಕಾರಣ ಇದರಲ್ಲಿ ನಾನು ತೋರಿಸಿಲ್ಲ. ಇದನ್ನು ಮಾವಿನ ಹಣ್ಣು ಮತ್ತು ಬೆಲ್ಲದ ಮಿಶ್ರಣಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಬೆಲ್ಲ ಹಾಕಿ ಮಾಡೋ ರಸಾಯನ ಆದ ಕಾರಣ ಕೊನೆಯಲ್ಲಿ 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ. ರಸಾಯನಕ್ಕೆ ಒಳ್ಳೆ ರುಚಿ ಬರ್ತದೆ. ಹಾಗೆ 2 ಮಾವಿನ ಹಣ್ಣನ್ನು ಈ ರೀತಿಯಾಗಿ ಕೈಯಲ್ಲಿ ಸಣ್ಣದಾಗಿ ಕೊಚ್ಚಿ ಹಾಕ್ಕೊಳ್ಳಿ. ಇದು ರಸಾಯನದ ರುಚಿಯನ್ನು ಇನ್ನೂ ಜಾಸ್ತಿ ಮಾಡ್ತದೆ. ಈಗ ರಸಾಯನ ರೆಡಿ. ಇದನ್ನು ಪೇಪರ್ ಅವಲಕ್ಕಿ ಅಥವಾ ನೀರು ದೋಸೆಯೊಂದಿಗೆ ಕೂಡ ಬಡಿಸ್ಬೋದು, ಅಥವಾ ಹಾಗೆ ಬೇಕಾದ್ರೂ ತಿನ್ಬೋದು. 4ನೇ ಅಡಿಗೆಯಾಗಿ ನಾನು ಬಾಳೆದಿಂಡಿದ್ದು ರಾಯ್ತ ಮಾಡ್ತಾ ಇದ್ದೇನೆ. ಅದಕ್ಕೆ ಒಂದು ಸಣ್ಣ ತುಂಡು ಬಾಳೆದಿಂಡಿದ್ದು ಹೊರಗಿನ ಲೇಯರ್ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಮೊದಲಿಗೆ ಇದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಳ್ಳುವ ಈ ರೀತಿಯಾಗಿ. ಇನ್ನು ರಾಯ್ತಕ್ಕೆ ಯಾವ ಆಕಾರಕ್ಕೆ ಬೇಕೋ ಆ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ಎಷ್ಟು ಸಣ್ಣದಾಗಿ ಕಟ್ ಮಾಡಿಕೊಳ್ತೇವೋ ಅಷ್ಟು ಒಳ್ಳೆಯದು. ಎಲ್ಲ ಕಟ್ ಮಾಡಿ ಇದನ್ನು ಒಂದು ನೀರಿಗೆ ಹಾಕಿ ಇಡಬೇಕು. ನೋಡಿ, ಈ ರೀತಿಯಾಗಿ ನೀರೆಲ್ಲ ಸ್ಟ್ರೈನ್ ಮಾಡಿ ಬಾಳೆದಿಂಡನ್ನು ಉಪಯೋಗಿಸೋಣ.
ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದ ಟೊಮೆಟೊ ಹಾಕ್ಕೊಳ್ತಾನೆ. ನೀರುಳ್ಳಿ ಬೇಕಾದ್ರೂ ಹಾಕ್ಕೊಳ್ಬೋದು, ಆದರೆ ನಾನಿವತ್ತು ನೀರುಳ್ಳಿ ಉಪಯೋಗಿಸ್ತಾ ಇಲ್ಲ. ತುರಿದ ಸ್ವಲ್ಪ ತೆಂಗಿನ ತುರಿ, ಹಾಗೆ ಶುಂಠಿ ಮತ್ತು ಹಸಿಮೆಣಸು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಗಟ್ಟಿ ಮೊಸರು 4-5 ಸೌಟ್ನಷ್ಟು ಹಾಕ್ಕೊಳ್ಳೋಣ. ಎಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಕೊನೆಯಲ್ಲಿ ಒಂದು ಒಗ್ಗರಣೆ ಕೊಡೋಣ. ಒಗ್ಗರಣೆಗೆ ತೆಂಗಿನೆಣ್ಣೆ, ಸಾಸಿವೆ ಮತ್ತು ಬ್ಯಾಡಗಿ ಮೆಣಸು ಉಪಯೋಗಿಸಿದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಬಾಳೆ ದಿಂಡಿನ ರಾಯ್ತ ಕೂಡ ರೆಡಿ. ಹೀಗೆ ಸಿಂಪಲ್ ಆದ ರೆಸಿಪಿ ಮಾಡಿದರೆ ಹಬ್ಬಕ್ಕೆ ಕಮ್ಮಿ ಸಮಯದಲ್ಲಿ ವೆರೈಟಿ ಅಡಿಗೆ ಮಾಡ್ಬೋದು. ವಿಡಿಯೋ ದೊಡ್ಡದಾಗುವ ಕಾರಣ ನಾನಿಲ್ಲಿ ಸಾಂಬಾರು, ಕ್ಯಾಬೇಜ್ ಪಲ್ಯ ಮತ್ತು ತೊವ್ವೆಯ ರೆಸಿಪಿ ತೋರಿಸಿಲ್ಲ. ಇನ್ನು ಕ್ರಮ ಪ್ರಕಾರವಾಗಿ ಎಲೆಗೆ ಎಲ್ಲವನ್ನು ಬಡಿಸೋಣ. ಮೊದಲು ಉಪ್ಪು, ಉಪ್ಪಿನಕಾಯಿ ಮತ್ತು ಎಲೆ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕಿ ಬಡಿಸಬೇಕು. ಆಮೇಲೆ ಕೋಸಂಬರಿ, ಪಲ್ಯ ಮತ್ತು ರಾಯ್ತ ಬಡಿಸಿದ್ದೇನೆ. ಎಲೆಯ ಒಂದು ತುದಿಗೆ ಚಿತ್ರಾನ್ನ ಮತ್ತು ಹಪ್ಪಳ ಹಾಕಬೇಕು. ನಡುವಲ್ಲಿ ಅನ್ನ ಹಾಕಿ ಎಲೆಯ ಇನ್ನೊಂದು ತುದಿಗೆ ನಾನು ಮಾವಿನ ಹಣ್ಣಿನ ರಸಾಯನವನ್ನು ಬಡಿಸಿದ್ದೇನೆ. ನಿನ್ನೆ ನಾನು ಮೈಸೂರು ಪಾಕ್ ಮಾಡಿಟ್ಟಿದ್ದೆ, ಅದನ್ನು ಕೂಡ ಬಡಿಸ್ತೇನೆ. ಇದರ ರೆಸಿಪಿಯನ್ನು ಇನ್ನೊಮ್ಮೆ ನಾನು ಶೇರ್ ಮಾಡಿಕೊಳ್ತೇನೆ. ಅನ್ನದ ಮೇಲೆ ಸ್ವಲ್ಪ ತೋವೆ ಹಾಕಿದರೆ ಮೊದಲ ಹಂತದ ಎಲ್ಲ ಬಡಿಸಿ ಆಯಿತು. ನೆಕ್ಸ್ಟ್ ನವಿಲು ಕೋಸಿನ ಸಾಂಬಾರು ಮತ್ತು ಕೊನೆಯಲ್ಲಿ ಮೊಸರು ಬಡಿಸ್ತೇನೆ. ಯುಗಾದಿಯ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಹಾಗಾದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.